ಅಕ್ರಮ ಸಂಬಂಧ ಹಿನ್ನೆಲೆ ಮಹಿಳೆ ಹಾಗೂ ಯುವಕ ಆತ್ಮಹತ್ಯೆ. ಕೋಲಾರ ತಾಲ್ಲೂಕಿನ ಬೆಟ್ಟ ಬೆಣಜೇನಹಳ್ಳಿ ಗ್ರಾಮದ ಸಮೀಪ ಮಹಿಳೆ ಹಾಗೂ ಯುವಕ ಮರಕ್ಕೆ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಮೃತರನ್ನು ಹೊನ್ನೇನಹಳ್ಳಿ ಗ್ರಾಮದ ಸುಮಿತ್ರಾ, 2 ಮಕ್ಕಳ ತಾಯಿ ಹಾಗೂ ಪಕ್ಕದ ಮನೆಯ ಯುವಕ ಆನಂದ್ ಎಂದು ಗುರುತಿಸಲಾಗಿದೆ. ಕುಟುಂಬದವರ ಮಾಹಿತಿ ಪ್ರಕಾರ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದು ಸಂಬಂಧ ಉಂಟಾಗಿತ್ತು ಎನ್ನಲಾಗಿದೆ. ಈ ವಿಚಾರ ಕುಟುಂಬಕ್ಕೆ ತಿಳಿದ ಬಳಿಕ ಇಬ್ಬರೂ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದರು. ಸಂಬಂಧಿಕರು ಕಾಣೆಯಾದ ಬಗ್ಗೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇಂದು ಬೆಳಿಗ್ಗೆ ಬೆಟ್ಟ ಬೆಣಜೇನಹಳ್ಳಿ ಸಮೀಪದ ನಿರ್ಜನ ಪ್ರದೇಶದಲ್ಲಿ ಇಬ್ಬರೂ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕೋಲಾರ ಗ್ರಾಮಾಂತರ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಫೋನು ಎತ್ಕೊಂಡು ಮತ್ತೆ ಯಾರು ಕಾಲ್ ಮಾಡಿದ್ರು, ಅದಕ್ಕೆ ನಾನು ಎತ್ಕೊಂಡು ಬೈದು ಮಾಡಿದೆ. ಈ ಥರ ಎಲ್ಲ ಕಾಲ್ ಮಾಡಿ 2 ಮಕ್ಕಳಿದ್ದಾರೆ ಅಂತ ಅಷ್ಟೇ ಸರ್. ಮತ್ತೆ ಸಾಯಂಕಾಲ ಸ್ವಲ್ಪ ಒಂದು ಡೇಟ್ ಹಾಕಿದ್ವಿ, ಮತ್ತೆ ಆಮೇಲೆ ಸೈಲೆಂಟ್ ಆಗ್ಬಿಟ್ಟೆ. ಅವತ್ತು ಸರಿ ಇನ್ಯಾರು ಹೇಳಕ್ ಹೋಗಲ್ಲ ಇದು ಅಂತ ಬಿಟ್ಟು ಸುಮ್ಮನೆ ಆಗೋದು. ಆಮೇಲೆ ಮಾರನೇ ದಿವಸ ಮಾಮೂಲಿಯಾಗಿ ನಾನು ಕೆಲ್ಸಕ್ಕೆ ಹೋದೆ, ಅವರು ಕೆಲ್ಸಕ್ಕೆ ಹೋಗಿದ್ರು. ಇಷ್ಟಾಗುತ್ತೆ ಅಂತ ನನಗೆ ನಂಬಿಕೆನೇ ಇಲ್ಲ ಸರ್. ಎಷ್ಟು ನಂಬಿದ್ದೆ ಈ ಥರ ಆಗುತ್ತೆ ಅಂತ ನನಗೆ ಊಹೆನೇ. 11 ವರ್ಷ ಆಗಿದೆ ಸರ್. 11 ವರ್ಷದಲ್ಲಿ ಈ ಥರ ನನಗೆ ಯಾವತ್ತೂ ನಡೆದಿಲ್ಲ. ಮಕ್ಕಳು 2 ಸರ್, ಹೆಣ್ಮಕ್ಳು. ಒಂದು 7 ವರ್ಷ, ಒಂದು 5 ವರ್ಷ. ಮೆಡಿಕಲ್ ಕಾಲೇಜಲ್ಲಿ SCN ಅಂತ ನರ್ಸಿಂಗ್ ಅವರು ಹೆಲ್ಪರ್ ಮಾಡ್ತಾರೆ. ಅದೇ ಈ ಸಿಕ್ಕಾಕೊಂಡ್ರು ಇನ್ನು ಊರಲ್ಲಿ ಬಂದರೆ ಮರದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ. ಇಲ್ಲ ಸರ್, ನಮಗೆ ಭಾನುವಾರನೇ ಗೊತ್ತಾಗಿದೆ ಸರ್. ಭಾನುವಾರ ಗೊತ್ತಾಗಿ ಕೇಳಿದೆ, ಸರಿ ಇನ್ಮೇಲೆ ಈ ಥರ ಫೋನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಲ್ಲೇ ಸಮಾಧಾನ ಆಗೋಯ್ತು. ಸಿಲಿಂಡರ್ ಅವರು ಕೆಲ್ಸಕ್ಕೆ ಹೋದ್ರು, ನಾನು ಕೆಲ್ಸಕ್ಕೆ ಹೋದೆ. ಮತ್ತು ಸೋಮವಾರ ಸಾಯಂಕಾಲದಿಂದ ಬರಲಿಲ್ಲ. ಫೋನಲ್ಲಿ ಅಷ್ಟೇ? ಫೋನ್ ಇಲ್ಲ, ಫೋನು ಬಂದಿಲ್ಲ. ಫೋನಲ್ಲಿ ಮಾತಾಡಿದ್ರೆ ನನಗೆ ಗೊತ್ತಿರೋದು ಅಷ್ಟು ಮಾಡಿ ಅವತ್ತು ಗೊತ್ತಾಗಿದ್ದು ನನಗೆ. ಅಲ್ಲ, ಫೋನಲ್ಲಿ ಆಗಿದ್ರೆ ಇಷ್ಟೆಲ್ಲ ಆಗ್ತಾರಿಲ್ಲ, ಬರೀ ಫೋನ್ ವಿಚಾರ ಆಗಿರ್ತದೆ ಅಷ್ಟೇ ಸರ್. ಮೆಸೇಜ್ಗಳೆಲ್ಲ ಇತ್ತು, ಅದರಿಂದ ಮೆಸೇಜ್ ಇತ್ತು. ಎಲ್ಲರೂ ಸೇರ್ತಾ ಇದ್ರ? ಅದು ನಮಗೆ ಅನುಮಾನ, ಆ ಥರ ಏನಿದೆ ಸರ್. ಅವನು ಚೆನ್ನಾಗಿದೆ ಸರ್, ಒಳ್ಳೆ ಹುಡುಗನೇ ಅಂದ್ಕೊಂಡಿದ್ವಿ. ಮನೆ ಪಕ್ಕದಲ್ಲಿ ಒಳ್ಳೆ ಹುಡುಗನೇ, ಆ ಥರ ಇಲ್ಲ. ನಾನು ಆ ಥರ ಅನುಮಾನ ಅಂಥದ್ದು ಏನು ಇರಲಿಲ್ಲ ಸರ್. ಚೆನ್ನಾಗೇ ಇದೆ. ನನ್ನ ತಮ್ಮ ವಯಸ್ಸು ಸೇಮ್. ನನ್ನ ಅಮ್ಮನ ತೀರ್ಕೊಂಡು ಆಕ್ಸಿಡೆಂಟಲ್ಲಿ. ಈ ಥರ ಅನುಮಾನ ಮನೆಗೆ ಏನೂ ಇಲ್ಲ ಸರ್. ನನ್ನ ಹುಡುಗರಿಗೆ ಏನಾದರೂ ಅದು ಇದು ಕೊಡಿಸ್ತಾ ಇದೆ ಅಷ್ಟೇ ಮಕ್ಕಳಿಗೆ. ನಮ್ಮಮ್ಮ ನೋಡ್ಕೊತಾ ಇರಲಿಲ್ಲ ಮಕ್ಕಳನ್ನ. ಅವ್ರು ನೋಡಿ ಏನೋ ಅವ್ರ ಅಮ್ಮನೂ ಚೆನ್ನಾಗಿ ಮಾತಾಡ್ತಾರೆ. ಇನ್ನು ಪಕ್ಕದಲ್ಲಿ ಮನೆ ಅಂದರೆ ಸಣ್ಣ ಮಕ್ಕಳು ಆ ಥರ ಮಾಮೂಲಿ ಆ ಥರ ಈ ಥರ ಹಾಂ ಅಷ್ಟೇ ಸರ್. ಇಬ್ರು ಒಂದೇ ದಿನ ಸೋಮವಾರದಿಂದ ಇಬ್ಬರು ಕಾಣಿಸ್ತಾರೆ.